ಮಿಂಕು ಕೋತಿ ರೆಂಬೆಯಿಂದ ರೆಂಬೆಗೆ ಹಾರಿಕೊಂಡು ಕಾಡಿನಲ್ಲಿ ಓಡಾಡುತ್ತಿತ್ತು. ಆಗ ಅದಕ್ಕೆ ಯಾರೋ ಅಳುವ ಶಬ್ದ ಕೇಳಿಸುತ್ತದೆ. ಯಾರದು? ಯಾರು ಅಳ್ತಿರೋದು? ಈ ಕಾಡಲ್ಲಿ ಎಲ್ಲ ಪ್ರಾಣಿಗಳು ಖುಷಿಯಾಗಿರುತ್ತವೆ, ಆದ್ರೆ ಯಾರು ಅಳ್ತಿರೋದು? ನಾನು ಹೋಗಿ ನೋಡ್ಕೊಂಬರ್ತೀನಿ. ಮಿಂಕು ಮರದಿಂದ ಕೆಳಗೆ ಇಳಿಯುತ್ತದೆ. ಆಗ ಅದಕ್ಕೆ ಒಂದು ನರಿ ಅಳುತ್ತಿರುವುದು ಕಾಣಿಸುತ್ತದೆ. ಅರೆ ಲೋಮ್ಡಿ, ನೀನ್ ಯಾಕೆ ಅಳ್ತಿದ್ಯಾ? ಮತ್ತೆ ಎಲ್ಲಿ ಉಳ್ಕೊಂಡಿದ್ಯಾ? ನನ್ನ ಹೆಸರು ಲೂಸಿ. ನಾನು ಈ ಕಾಡಿನ ಉತ್ತರ ದಿಕ್ಕಿನಲ್ಲಿರ್ತೀನಿ. ನನ್ನ ಕುಟುಂಬದವರು ಎಲ್ಲಿ ಕಾಣಿಸ್ತಿಲ್ಲ. ನನಗೆ ಉಳ್ಕೊಳಕ್ಕೆ ಮನೆ ಇಲ್ಲ, ತಿನ್ನಕ್ಕೂ ನನ್ನ ಹತ್ರ ಏನೂ ಇಲ್ಲ. ಮಿಂಕು ಕೋತಿ ಅದರ ಮಾತುಗಳನ್ನು ಕೇಳಿ ಹೇಳುತ್ತದೆ. ಲೂಸಿ, ನಾನು ಇವತ್ತು ಬೆಳಿಗ್ಗೆ ನಿಮ್ಮ ಕುಟುಂಬದವ್ರನ್ನ ನೋಡ್ದೆ. ಹೌದಾ? ಎಲ್ಲಿದ್ದಾರೆ ಅವರು? ನನಗೆ ಬೇಗ ಹೇಳು, ನಾನು ಅವ್ರ ಹತ್ರ ಹೋಗ್ಬೇಕು. ಇಲ್ಲ ಲೂಸಿ, ನೀನು ಅವ್ರ ಹತ್ರ ಹೋಗೋಕ್ಕಾಗಲ್ಲ. ನೀನು ನಿನ್ನ ಕುಟುಂಬದವ್ರ ಬಗ್ಗೆ ಕೇಳಿದ್ರೆ ತುಂಬಾನೇ ದುಃಖ ಪಡ್ತೀಯಾ. ಅವ್ರನ್ನ ಸಿಂಹರಾಜ ತನ್ನ ಆಹಾರ ಮಾಡಿಕೊಂಡ್ರು, ಹಾಗಾಗಿ ನೀನು ಅವ್ರ ಹತ್ರ ಯಾವತ್ತೂ ಹೋಗೋಕ್ಕಾಗಲ್ಲ. ಇದನ್ನ ಕೇಳಿ ಲೂಸಿ ಇನ್ನಷ್ಟು ಅಳುತ್ತದೆ. ಮಿಂಕು ಅಳುತ್ತಿರುವ ಲೂಸಿಯನ್ನು ಅಲ್ಲಿಯೇ ಬಿಟ್ಟು ಹೊರಡುತ್ತದೆ. ಆದರೆ ಸ್ವಲ್ಪ ಸಮಯದ ಬಳಿಕ ಲಿಂಕು ಮತ್ತೆ ವಾಪಸ್ ಬರುತ್ತದೆ. ಅದರ ಕೈಯಲ್ಲಿ ತಿನ್ನುವ ಆಹಾರವಿತ್ತು. ಲೂಸಿಗೆ ಆಹಾರ ಕೊಡುತ್ತಾ ಹೇಳಿತು, ತಗೋ ಲೂಸಿ, ಇತ್ತಿನ್ನು. ನಾನು ಯಾರಾದರೂ ಉಪವಾಸ ಇದ್ರೆ ನೋಡೋಕ್ಕಾಗಲ್ಲ. ನೀನು ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ಇವತ್ತಿಂದ ನೀನು ನನ್ನ ಜೊತೆ ಇರಬಹುದು. ಲೂಸಿಯ ಬಳಿ ಬೇರೆ ಯಾವ ದಾರಿಯೂ ಇರಲಿಲ್ಲ. ಮಿಂಕು ಬಳಿಯಿಂದ ಆಹಾರ ತೆಗೆದುಕೊಳ್ಳುತ್ತಾ ಹೇಳಿತು, ಮಿಂಕು, ನೀನು ತುಂಬ ಒಳ್ಳೆಯವನು. ನಾನು ಖಂಡಿತ ನಿನ್ನ ಜೊತೆ ನಿಮ್ಮ ಮನೇಲಿರ್ತೀನಿ. ಹೇಗಿದ್ರು ನನಗೆ ಉಳ್ಕೊಳ್ಳೋಕ್ಕೆ ಎಲ್ಲೂ ಜಾಗ ಇಲ್ಲ. ಅಪ್ಪ ಅಮ್ಮ ಇಲ್ದಿರೋ ನನ್ನ ಯಾರು ಕೂಡ ಅವ್ರ ಗುಂಪಲ್ಲಿ ಸೇರಿಸ್ಕೊಳ್ಳಲ್ಲ. ಮಿಂಕು ಲೂಸಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬರುತ್ತದೆ. ನರಿಯನ್ನು ನೋಡಿ ಮಿಂಕುವಿನ ತಂದೆ ತಾಯಿ ಅವನ ಮೇಲೆ ಕೋಪಗೊಳ್ಳುತ್ತಾರೆ. ಮಿಂಕು, ಈ ನರಿನ ಇಲ್ಲೇ ಕರ್ಕೊಂಡು ಬಂದಿದೀಯಾ? ಇಲ್ಲಿಂದ ಕಳಿಸೋದನ್ನ. ಅಮ್ಮ, ಇನ್ಮೇಲಿಂದ ಈ ಲೂಸಿ ನಮ್ಮ ಜೊತೆನೇ ಇರ್ತಾಳೆ. ಇವಳ ತಂದೆ ತಾಯಿಯನ್ನು ಸಿಂಹರಾಜ ತನ್ನ ಆಹಾರ ಮಾಡ್ಕೊಂಡ್ರು. ಇವಳು ಉಳ್ಕೊಳ್ಳೋಕೆ ಬೇರೆ ಜಾಗ ಎಲ್ಲೂ ಇಲ್ಲ. ಅದಕ್ಕೆ ಯಾವುದೇ ಜಾಗ ಇಲ್ವಾ? ನಮ್ಮ ಮನೆ ಏನು ಅನಾಥಾಶ್ರಮ ಅಂತ ತಿಳ್ಕೊಂಡಿದೀಯಾ? ಈ ನರಿ ಇಲ್ಲಿ ಉಳ್ಕೊಳಂಗಿಲ್ಲ. ಲೂಸಿ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡು ಅಲ್ಲಿಂದ ಹೊರಡಲು ಶುರು ಮಾಡುತ್ತದೆ. ಆಗ ಮಿಂಕು ಹೇಳುತ್ತದೆ, ಆಗ್ಲಿ ಅಮ್ಮ, ನಾನು ಅವಳಿಗೆ ಜೊತೆಲೇ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಈಗ ಅವಳ ಜೊತೆ ನಾನು ಹೋಗ್ತೀನಿ. ಆದ್ರೆ ನೀವು ಚಿಂತೆ ಮಾಡಬೇಡಿ, ನಾನು ಇಲ್ಲೇ ಹತ್ರದಲ್ಲಿರ್ತೀನಿ. ನನ್ನ ಅವಶ್ಯಕತೆ ಬಂದಾಗ ನಾನು ಬರ್ತೀನಿ. ಈ ರೀತಿ ಹೇಳಿ ಮಿಂಕು ಲೂಸಿಯನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತದೆ. ಮತ್ತೆ ಅವರಿಬ್ಬರು ಸೇರಿಕೊಂಡು ಹೊಸ ಮನೆಯೊಂದನ್ನು ನಿರ್ಮಿಸಿಕೊಳ್ಳುತ್ತಾರೆ. ಮತ್ತೆ ಅದರ ನಂತರ ಇಬ್ಬರು ಒಟ್ಟಿಗೆ ವಾಸಿಸುತ್ತಾರೆ. ನಿಧಾನವಾಗಿ ಇಬ್ಬರ ನಡುವೆ ಪ್ರೀತಿ ಮತ್ತು ಸ್ನೇಹ ಬೆಳೆಯುತ್ತದೆ. ಒಂದು ದಿನ ಮಿಂಕು ಕಾಡಿನಲ್ಲಿ ಅಲೆದಾಡುತ್ತಿರುವಾಗ ಕತ್ತಲಾಗುತ್ತದೆ. ಅದು ಮನೆಗೆ ಹೋಗಲಿಲ್ಲ. ಲೂಸಿ ಇಡೀ ರಾತ್ರಿ ಕಾಯುತ್ತಾ ಕುಳಿತಿತ್ತು. ಈ ಮಿಂಕು ಎಲ್ಲಿ ಹೋದ? ಅವನ್ಗೇನು ಆಗಿರ್ಬಾರ್ದು. ದೇವ್ರೆ, ಅವನ ಕಾಪಾಡಪ್ಪ. ಮಾರನೇ ದಿನ ಮಿಂಕು ನಗುತ್ತಾ ಖುಷಿಯಿಂದ ಮನೆಗೆ ಬರುತ್ತದೆ. ಲೂಸಿ ಆಗ ಕೋಪದಲ್ಲಿತ್ತು. ಅದು ಮಿಂಕುವಿನ ಜೊತೆ ಮಾತಾಡಲಿಲ್ಲ. ಅದರ ಕೋಪವನ್ನು ನೋಡಿ ಮಿಂಕು ಹೇಳಿತು, ಏನಾಯ್ತು ಲೂಸಿ? ಎಲ್ಲ ಸರಿ ಇದೆ ಅಲ್ವಾ? ನೀನ್ ಯಾಕೆ ಇಷ್ಟು ಕೋಪದಲ್ಲಿದ್ಯಾ? ನನ್ನ ಜೊತೆ ಮಾತು ಕೂಡ ಆಡ್ತಿಲ್ಲ. ನನ್ನ ಗುರ ಹಾಯಿಸ್ಕೊಂಡು ನೋಡ್ತಿದ್ಯಾ? ಯಾಕೀಗೆ? ನಾನು ನಿನಗೆ ಹೇಳೋದಿಲ್ಲ. ನಿನಗೆ ಗೊತ್ತಿಲ್ವಾ ನಾನು ಎಷ್ಟೊಂದು ಹೆದರ್ಕೊಳ್ತೀನಿ ಅಂತ? ನನಗೆ ತುಂಬಾ ಭಯ ಆಗಿತ್ತು. ನೀನ್ ರಾತ್ರಿ ಪೂರ್ತಿ ಮನೆಗೆ ಬಂದಿಲ್ಲ. ನಿನಗೆ ಗೊತ್ತಾ, ತುಂಬಾ ಕೆಟ್ಟ ಕನಸು ಬಂತು. ಲೂಸಿ, ಇದೇನು ಹೇಳ್ತಿದ್ಯಾ ನೀನು? ನೀನು ಆರಾಮಾಗಿದ್ಯಲ್ವಾ? ಹಾ, ನಾನು ನಿಜ ಹೇಳ್ತಿದ್ದೀನಿ. ನನಗೆ ನೀನಂದ್ರೆ ತುಂಬಾ ಇಷ್ಟ. ನಾನು ನಿನ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಬಹುಶಃ ನಿನಗೆ ನಾನು ಕಂಡ್ರೆ ಇಷ್ಟ ಇಲ್ಲ ಅನ್ಸುತ್ತೆ. ಲೂಸಿ, ನಂಗೂ ನಿನ್ ಕಂಡ್ರೆ ತುಂಬಾ ಇಷ್ಟ. ನಾನು ಎದ್ರಿದ್ದೆ ಒಂದ್ ವೇಳೆ ನೀನು ನನ್ಗೆ ಇದನ್ನ ಹೇಳಿ ಬಿಟ್ಬಿಡ್ತೀಯನೋ ಅಂತ. ಅದು ಕೋತಿ ಮತ್ತೆ ನರಿ ಒಂದಾಗಕ್ಕೆ ಅಸಾಧ್ಯ ಅಂತ. ನೀನ್ ಹೀಗ್ಯಾಕೆ ಮಾತಾಡ್ತೀಯಾ? ನಾನು ಇದನ್ನ ಒಪ್ಪಲ್ಲ. ನನಗೆ ಯಾರು ಇಲ್ಲದೆ ಇದ್ದಾಗ ನೀನ್ ನನ್ನ ಜೊತೆಗಿದ್ದೆ. ಮತ್ತೆ ಪ್ರೀತಿ ಯಾರ ಮೇಲಾದ್ರೂ ಆಗ್ಬಹುದು, ಎಲ್ಲಾದ್ರೂ ಹೇಗ್ ಬೇಕಾದ್ರೂ ಆಗುತ್ತೆ. ನೀನ್ ಕೋತಿ, ನಾ ನರಿ, ಇದ್ರಲ್ಲಿ ನಮ್ ತಪ್ಪೇನಿಲ್ಲ. ನಾವಿಬ್ರು ಒಂದಾಗೋದು ದೇವ್ರಿಚ್ಛೆ ಅನ್ಸುತ್ತೆ. ಮತ್ತವರಿಬ್ಬರು ಮದುವೆ ಮಾಡಿಕೊಂಡರು. ಮತ್ತವರು ಖುಷಿಯಿಂದ ಇರುತ್ತಿದ್ದರು. ಆದರೆ ಈ ವಿಷಯ ಉಳಿದ ಪ್ರಾಣಿಗಳಿಗೆ ಸಹಿಸಿಕೊಳ್ಳಲಾಗುತ್ತಿರಲಿಲ್ಲ. ಮತ್ತೊಂದು ದಿನ ಬೇರೆ ನರಿಗಳು ಲೂಸಿ ಒಂಟಿಯಾಗಿರುವುದನ್ನು ನೋಡಿ ಆಕ್ರಮಣ ಮಾಡಿದವು.
ಆಗ ಅಲ್ಲಿಗೆ ಮಿಂಕುವು ಬರುತ್ತದೆ. ಮತ್ತೆ ಗಾಯಗೊಂಡ ಲೂಸಿಯನ್ನು ನೋಡಿ ಮಿಂಕು ಕೋಪಗೊಳ್ಳುತ್ತದೆ. ಮತ್ತದು ನರಿಗಳ ಮೇಲೆ ದಾಳಿ ಮಾಡುತ್ತದೆ. ಎಲ್ಲ ನರಿಗಳು ಗಾಯಗೊಳ್ಳುತ್ತವೆ. ನಂತರ ಎಲ್ಲ ಪ್ರಾಣಿಗಳು ಪಂಚಾಯಿತಿ ಸೇರುತ್ತವೆ. ಅಲ್ಲಿಗೆ ಮಿಂಕು ಮತ್ತು ಲೂಸಿಯನ್ನು ಕರೆಸುತ್ತಾರೆ. ಆಗ ಕರಡಿ ಸಿಂಹದ ಮುಂದೆ ಹೇಳುತ್ತದೆ, ಸಿಂಹರಾಜರವರೇ, ಇಲ್ಲಿ ನೋಡಿ, ಕಾಡಿನಲ್ಲಿ ಹೊಸ ಅಭ್ಯಾಸ ಶುರುವಾಗಿದೆ. ನರಿ ಮತ್ತೆ ಕೋತಿಯ ನಡುವೆ ಪ್ರೀತಿ ಶುರುವಾಗಿದೆ. ಇದಕ್ಕೂ ಮುಂಚೆ ಈ ರೀತಿ ಆಗಿರಲಿಲ್ಲ. ಆಗ ನರಿಗಳ ಮುಖ್ಯಸ್ಥ ಹೇಳುತ್ತದೆ, ಇವಳಿಂದ ನಮ್ಮ ಜಾತಿಗೆ ತುಂಬಾ ದೊಡ್ಡ ಕಳಂಕ ಬಂದಿದೆ. ಇವಳ ಈ ದರಿದ್ರ ಸಂಬಂಧವನ್ನು ನೋಡುವುದಕ್ಕಿಂತ ಒಳ್ಳೆಯದು ನಾವು ಲೂಸಿಯನ್ನು ಕೊಲ್ಲೋದು. ಆಗ ಕೋತಿಗಳು ಹೇಳಿದವು, ನಾವು ಇದನ್ನು ಕೊಲ್ಲೋದಿಲ್ಲ. ಯಾಕಂದರೆ ನಮ್ಮ ಮಿಂಕು ತಪ್ಪನ್ನು ಮಾಡಿಲ್ಲ. ಅದು ಒಂದು ಅನಾಥನರಿಗೆ ಆಸರೆ ನೀಡಿದೆ ಮತ್ತು ಅದರ ಜೊತೆಗೆ ಇದೆ. ಆಗ ನೀವೆಲ್ಲರೂ ಎಲ್ಲಿ ಹೋಗಿದ್ರಿ ಲೂಸಿ ಅಸಹಾಯಕಳಾಗಿದ್ದಾಗ? ಒಂದು ವೇಳೆ ಈ ಲೂಸಿ ನಮ್ಮ ಬಳಿ ಬಂದಿದ್ರೆ ನಾವು ಇವಳಿಗೆ ಸಹಾಯ ಮಾಡ್ತಿರ್ಲಿಲ್ವಾ? ನಾನು ನಿಮ್ಮ ಹತ್ರ ಬಂದಿಲ್ಲ ಅಂತ ಏನಿಲ್ಲ. ನಾನು ನಿಮ್ಮ ಹತ್ರ ಸಹಾಯ ಕೇಳಿದ್ದೆ. ನೀವೆಲ್ಲ ನನಗೆ ಹೇಳಿದ್ರಿ ನಿನಗೆ ಅಪ್ಪ ಅಮ್ಮ ಇಲ್ಲ, ನಾನ್ಯಾಕೆ ನಿನಗೆ ಬಿಟ್ಟು ಊಟ ಹಾಕಬೇಕು ಅಂತ. ಅದಕ್ಕೆ ನಾನು ಮಿಂಕು ಜೊತೆ ಇರಬೇಕಾಯ್ತು. ನೀವೀಗ ಒಪ್ಕೊಂಡ್ರು ಸರಿ, ಒಪ್ಪಿಲ್ಲ ಅಂದ್ರೂ ಸರಿ, ನಾನು ಮಿಂಕು ಬಿಟ್ಟು ಇರೋಕ್ಕಾಗಲ್ಲ. ನಾನು ಅವನ ಜೊತೆನೇ ಇರ್ತೀನಿ. ಒಂದು ವೇಳೆ ನೀನು ಮಿಂಕುವಿನ ಒಟ್ಟಿಗೆ ಇರಬೇಕು ಅಂದ್ರೆ ಈ ಕಾಡನ್ನು ಬಿಟ್ಟು ದೂರ ಹೋಗಿ ಬದುಕಬೇಕು. ನನ್ನ ಕಾಡಿನಲ್ಲಿ ಈ ವಿಚಿತ್ರ ಸಂಬಂಧ ಇರಲು ನಾ ಬಿಡೋದಿಲ್ಲ. ಆಯ್ತು ಸಿಂಹರಾಜ, ನಾನು ಮಿಂಕುನ ಅವ್ರ ಕುಟುಂಬದಿಂದ ದೂರ ಮಾಡಕ್ ಇಷ್ಟಪಡಲ್ಲ. ಅದಕ್ಕೆ ನಾನು ಒಬ್ಳೇ ಹೋಗ್ತೀನಿ. ಲೂಸಿ ಅಲ್ಲಿಂದ ಹೊರಡುತ್ತದೆ. ಆಗ ಮಿಂಕು ಅದನ್ನು ತಡೆದು ಹೇಳುತ್ತದೆ, ಇಲ್ಲ ಲೂಸಿ, ಒಂದ್ ವೇಳೆ ನೀನು ಹೋದ್ರೆ ನಾನು ನೀನೊಟ್ಟಿಗೆ ಬರ್ತೀನಿ. ನನ್ನ ಕುಟುಂಬಕ್ಕೆ ನೀನು ಭಾರ ಅಲ್ಲ. ಆಗ ಮಿಂಕುವಿನ ತಂದೆ ತಾಯಿ ಹೀಗೆ ಹೇಳುತ್ತಾರೆ, ಲೂಸಿ, ಇವತ್ತು ನೀನ್ ನಮ್ಮೆಲ್ಲರ ಮನ್ಸನ್ನ ಗೆದ್ದಿದೀಯಾ. ನಿಜ, ಪ್ರೀತಿಗಿಂತ ದೊಡ್ಡದು ಯಾವುದಿಲ್ಲ. ನಿಮ್ಗೆ ಇಷ್ಟ ಬಂದಿದ್ ಕಡೆ ನೀವಿಬ್ರು ಹೋಗ್ಬೋದು. ನಾವು ನಿಮ್ಮನ್ನ ಅಲ್ಲೇ ಬಂದು ಭೇಟಿ ಮಾಡ್ತೀವಿ. ಮನೆಯವರ ಅನುಮತಿ ಪಡೆದು ಲೂಸಿ ಮತ್ತು ಮಿಂಕು ತುಂಬಾ ಖುಷಿಪಟ್ಟರು. ಮತ್ತೆ ಆ ಕಾಡನ್ನು ಬಿಟ್ಟು ಮತ್ತೊಂದು ಕಾಡಿನ ನದಿಯ ದಡದಲ್ಲಿ ತಮ್ಮ ಮನೆ ಮಾಡಿಕೊಂಡರು. ಇಬ್ಬರು ಜೊತೆಯಲ್ಲಿ ತುಂಬಾ ಖುಷಿಯಿಂದ ಬಾಳುತ್ತಿದ್ದರು ಮತ್ತು ಮಿಂಕು ಪರಿವಾರದವರು ಆಗಾಗ ಮಿಂಕುವನ್ನು ನೋಡಲು ಬರುತ್ತಿದ್ದರು. ಅವರಿಬ್ಬರ ಪ್ರೀತಿಯ ಬಗ್ಗೆ ಚರ್ಚೆ ಅಕ್ಕಪಕ್ಕದ ಕಾಡುಗಳಿಗೂ ಹಬ್ಬಿತ್ತು. ಎಲ್ಲಾ ಪ್ರಾಣಿಗಳು ಹೀಗೆ ಹೇಳುತ್ತಿದ್ದವು, ಅಣ್ಣ, ಮಿಂಕು ಲೂಸಿನ ಮದುವೆ ಆಗಿ ಒಳ್ಳೆ ಕೆಲಸ ಮಾಡ್ದ. ಈ ರೀತಿ ಮಾಡೋದ್ರಿಂದ ಪ್ರಾಣಿಗಳ ಮಧ್ಯೆ ಪ್ರೀತಿ ಹಬ್ಬತ್ತೆ. ಯಾರಿಂದನೂ ಯಾರಿಗೂ ತೊಂದರೆ ಆಗೋದಿಲ್ಲ. ಆದರೆ ಕೆಲವು ಪ್ರಾಣಿಗಳು ಆಗಲೂ ಅವರ ವಿರುದ್ಧವಾಗಿ ಮಾತನಾಡುತ್ತಿದ್ದವು. ಆದರೆ ಈ ಮಾತುಗಳು ಸಹಜವಾಗಿದ್ದವು. ಆದರೆ ಲೂಸಿ ಮತ್ತು ಮಿಂಕು ಇಬ್ಬರು ಖುಷಿಯಾಗಿದ್ದರು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.